ಇನ್ನು ಪಾಕಿಸ್ತಾನದಿಂದ ಭಾರತದ ಮೇಲೆ ಕ್ಷಿಪಣಿ ದಾಳಿ ಹಿನ್ನೆಲೆ ಪಂಜಾಬ್ ರಾಜ್ಯದಲ್ಲಿ 3 ದಿನ ಶಾಲಾ ಕಾಲೇಜಿಗೆ ರಜೆ ಘೋಷಣೆ ಮಾಡಲಾಗಿದೆ. ಪಂಜಾಬ್ ಶಿಕ್ಷಣ ಸಚಿವ ಹರ್ಜೋತ್ ಸಿಂಗ್ ಘೋಷಣೆ ಮಾಡಿದ್ದಾರೆ. ರಾಜ್ಯದ ಶಾಲೆ ಕಾಲೇಜು ವಿವಿಗಳಿಗೆ 3 ದಿನಗಳ ರಜೆ. ಪಾಕಿಸ್ತಾನದಿಂದ ಭಾರತದ ಮೇಲೆ ಕ್ಷಿಪಣಿ ದಾಳಿ ಹಿನ್ನೆಲೆ ಈಗ ಸುರಕ್ಷಿತ ಮುಂಜಾಗ್ರತಾ ಕ್ರಮವಾಗಿ ಈಗ ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಪಂಜಾಬ್ನ ಎಜುಕೇಷನ್ ಮಿನಿಸ್ಟರ್ ಹರ್ಜೋತ್ ಸಿಂಗ್ ಈ ಘೋಷಣೆಯನ್ನು ಮಾಡಿದ್ದಾರೆ. 3 ದಿನಗಳ ಕಾಲ ಶಾಲಾ ಕಾಲೇಜು ವಿವಿಗಳಿಗೆ ವಿಶ್ವವಿದ್ಯಾಲಯಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಪಂಜಾಬ್, ಗುಜರಾತ್ ಇವೆಲ್ಲವೂ ಕೂಡ ರಾಜಸ್ಥಾನ, ಪಾಕಿಸ್ತಾನದ ಗಡಿಯನ್ನು ಹಂಚಿಕೊಳ್ಳುವಂತಹ ರಾಜ್ಯಗಳು. ಹಾಗಾಗಿ ಹೆಚ್ಚಿನ ಭದ್ರತೆ ಈ ಭಾಗಕ್ಕೆ ಮೊದಲನೇ ಹಂತವಾಗಿ ಇಲ್ಲಿ ಈಗ ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಲಾಗ್ತಾ ಇದೆ. ಹಾಗೆ ಶಾಲಾ ಕಾಲೇಜುಗಳಿಗೆ, ಕಚೇರಿಗಳಿಗೆ ಈಗ ರಜೆ ಘೋಷಣೆ ಮಾಡಲಾಗ್ತಿದೆ. ಇನ್ನು ಕರಾಚಿ ಬಂದರಿನಲ್ಲಿ ಭೀಕರ ಸ್ಫೋಟ. ಪಾಕ್ನ ಕರಾಚಿ ಬಂದರಿನ ಮೇಲೆ ದಾಳಿಯಾಗಿದೆ. 10ಕ್ಕೂ ಹೆಚ್ಚು ಸಲ ಸ್ಫೋಟದ ಸದ್ದು ಕೇಳಿದೆ ಕರಾಚಿಯಲ್ಲಿ. ಕರಾಚಿ ಬಂದರಿನಲ್ಲಿ ಭೀಕರ ಸ್ಫೋಟ. ಪಾಕಿಸ್ತಾನಕ್ಕೆ ಏಟಿನ ಮೇಲೆ ಏಟು ಕೊಡ್ತಾ ಇದೆ ಭಾರತ. ಪ್ರತಿ ದಾಳಿಯನ್ನು ಕೂಡ ಇಲ್ಲಿ ತಡೆಯೋದಷ್ಟೇ ಅಲ್ಲ, ವಾಪಸ್ ಪ್ರತಿ ದಾಳಿಯನ್ನು ಕೂಡ ನಡೆಸಿದೆ. ಕರಾಚಿ ಬಂದರಿನಲ್ಲಿ ಈಗ ಭೀಕರ ಸ್ಫೋಟ ಕೇಳಿಬಂದಿದೆ. ಪಾಕಿಸ್ತಾನದ ಕರಾಚಿಯ ಬಂದರಿನಲ್ಲಿ ಕೇಳಿಬಂದಿರುವಂತಹ ಸ್ಫೋಟ ಇದು. ಭಾರತದ ಮೇಲೆ ಪಾಕಿಸ್ತಾನ ವಾಯುದಾಳಿಗೆ ಯತ್ನಿಸಿದಂತಹ ಹಿನ್ನೆಲೆ ಪ್ರತಿಯೊಂದು ದಾಳಿಯನ್ನು ಕೂಡ ತಡೆಯೋದ್ರಲ್ಲಿ ಸಫಲ ಆಗಿದೆ ಭಾರತ. ಜೊತೆಗೆ ಈಗಾಗಲೇ ಸಭೆಗಳ ಮೇಲೆ ಸಭೆ ನಡೀತಾ ಇದೆ. ಸ್ಟ್ರಾಟಜಿಕ್ ಮೂವ್ ಮಾಡ್ತಾ ಇದೆ ಭಾರತ. ಈಗಾಗಲೇ ಗಡಿ ಪ್ರದೇಶಗಳಲ್ಲಿ ನಾವಾಗಲೇ ಗಮನಿಸಿದ್ವಿ, ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿರುವಂಥದ್ದು, ಜೊತೆಗೆ ಎಲ್ಲ ಸುರಕ್ಷತಾ ಕ್ರಮಗಳ ಬಗ್ಗೆ ಅಲ್ಲಿ ಅರಿವನ್ನು ಮೂಡಿಸ್ತಾ ಇರುವಂಥದ್ದು, ಪ್ರಮುಖ ಸೆಕ್ಟರ್ಗಳಿಗೆ ಮೆಂಟರ್ಗಳ ನೇಮಕ ಮಾಡಿರುವಂಥದ್ದು, ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಆಪರೇಷನ್ ಸಿಂಧೂರ್ ಚಾಪ್ಟರ್ 2 ಮುಂದುವರಿತಾ ಇದೆ. ಪಾಪಿ ಪಾಕಿಸ್ತಾನಕ್ಕೆ ತಕ್ಕನಾದಂತಹ ಉತ್ತರ ಕೊಡುವಂತಹ ಯತ್ನ ನಡೀತಾ ಇದೆ. ಪಾಕ್ನಿಂದ 8 ಕ್ಷಿಪಣಿಗಳ ದಾಳಿಯಾಯಿತು ಜಮ್ಮುನಲ್ಲಿ. ಅದೆಲ್ಲವನ್ನ ಕೂಡ ಹೊಡೆದುರುಳಿಸುವಲ್ಲಿ ಸಫಲ ಆಗಿದೆ. ಜೊತೆಗೆ ಈಗ ಪಾಕಿಸ್ತಾನಕ್ಕಾಗಿರುವಂತಹ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಯಾವ ರಾಷ್ಟ್ರಗಳು ಅದರ ನೆರವಿಗೆ ಬರ್ತಿಲ್ಲ. ಯಾಕಂದ್ರೆ ಒಂದು ಉಗ್ರ ರಾಷ್ಟ್ರಕ್ಕೆ, ಉಗ್ರ ಪೋಷಣೆ ಮಾಡ್ತಾ ಇರುವಂತಹ ರಾಷ್ಟ್ರಕ್ಕೆ, ಕಾಲ್ ಕೆರ್ಕೊಂಡು ಬರುವಂತಹ ರಾಷ್ಟ್ರಕ್ಕೆ, ಯಾವುದೇ ರೀತಿ ನೀತಿ ಇಲ್ಲದೆ ಯುದ್ಧ ಮಾಡುವಂತಹ ರಾಷ್ಟ್ರಕ್ಕೆ ಯಾವ ರಾಷ್ಟ್ರ ತಾನೇ ನೆರವು ಕೊಡೋದಕ್ಕೆ ಸಿದ್ಧ ಆಗುತ್ತೆ ಹೇಳಿ? ನೇಪಾಳವು ಈಗ ಸ್ಪಷ್ಟಪಡಿಸ್ಬಿಟ್ಟಿದೆ, ನಮ್ಮ ನೆಲೆ ನಿಮಗಿಲ್ಲ, ನಮ್ಮ ನೆಲೆಯಿಂದ ನಿಮ್ಗೆ ಯುದ್ಧ ಮಾಡೋದಕ್ಕೆ ಬಿಡೋದಿಲ್ಲ ಅಂತ. ಭಾರತಕ್ಕೂ ಕೂಡ ಅದು ಸ್ಪಷ್ಟನೆ ಕೊಟ್ಟಿದೆ, ನಾವು ಯಾವುದೇ ಕಾರಣಕ್ಕೂ ಪಾಕಿಸ್ತಾನಕ್ಕೆ ನೆರವನ್ನ ನೀಡಲ್ಲ ಅಂತ. ಯಾಕಂದ್ರೆ ಪ್ರತಿ ಬಾರಿಯೂ ಏನೇ ಸಂದರ್ಭ ಬಂದರೂ ನೇಪಾಳಕ್ಕೆ ಒಂದು ಸಹಾಯ ಹಸ್ತವನ್ನ ಕೊಡ್ತಾ ಬಂದಿದ್ದು, ಸ್ನೇಹಿತನಾಗಿದ್ದಂಥದ್ದು ಭಾರತ. ಜೊತೆಗೆ ಎಷ್ಟು ನೇಪಾಳಿಗರು ನಮ್ಮಲ್ಲಿ ಕೆಲಸ ಮಾಡ್ತಾ ಇಲ್ಲ, ನಮ್ಮಲ್ಲೊಬ್ಬರಾಗಿಲ್ಲ. ಜೊತೆಗೆ ಹತ್ಯೆ ಮಾಡಿದಂಥವ್ರು ಒಬ್ಬರು ನೇಪಾಳದವರು. ನಿಜ, ಪಾಲ್ಗಾಮ್ನಲ್ಲಿ ಆದಂತಹ ಹತ್ಯೆಯಲ್ಲಿ ಒಬ್ಬರು ನೇಪಾಳದವರು ಕೂಡ. ಅಂಥವ್ರಿಗೆ ನೆಲೆ ಕೊಟ್ಟರೆ ಅವರ ದೇಶಕ್ಕೆ ಅವರೇ ದ್ರೋಹ ಬಗ್ದಾಗೆ. ಜಮ್ಮುವಿನ ಮೇಲೆ ಪಾಕ್ ಮಿಸೈಲ್ ಅಟ್ಯಾಕ್ ಅನ್ನು ಆರಂಭ ಮಾಡ್ತು ಇವತ್ತು. ಅದಾದ ನಂತರ ಬ್ಯಾಕ್ ಟು ಬ್ಯಾಕ್ ಡ್ರೋನ್ ದಾಳಿ ಆಯಿತು. ಅದನ್ನು ಯಶಸ್ವಿಯಾಗಿ ನಮ್ಮ S-400 ಸಿಸ್ಟಮ್ ಈಗ ಅಟ್ಯಾಕ್ ಅನ್ನು ಮುಂದುವರಿಸಿದೆ. ಹಾಗೆ ಏನೇ ದಾಳಿಯನ್ನ ಪಾಕಿಸ್ತಾನ ಮಾಡೋಕೆ ಪ್ರಯತ್ನ ಪಟ್ಟರೂ ಕೂಡ ಅದಕ್ಕೆ ಸರಿಯಾದಂಥ ಉತ್ತರ ಭಾರತದ ಸೇನೆಯ ಕಡೆಯಿಂದ ಆಗ್ತಾ ಇದೆ.